ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗರ್ಮ ಗರ್ಮ ಕಡ್ಲಿಕಾಯ. ಪ್ರಾಣಿ, ಆ ದುರ್ಗಾ ಎಷ್ಟು ಬುದ್ಧಿವಂತಳು ನೋಡಿದ್ರ? ಊರ್ನವ್ರ ಮುಂದೆಲ್ಲ ಸಾಚ ಅನ್ನೋ ತರ ನಾಟಕ ಮಾಡಿ ಶರತ್ತುನ ಕಾಂಪಿಟೇಷನ್ ಗಿಳಿಸಿ ಊರ್ನವ್ರ ಮನ್ಸೆಲ್ಲ ಗೆದ್ಬಿಟ್ಲು. ಆ ಶರತ್ತು ಅಷ್ಟೇ, ಏನಾಗಿದೆ ಅವನಿಗೆ? ಯಾವಾಗ್ಲೂ ಅಂಬಿಕಾ ಅಂಬಿಕಾ ಅಂತಿದ್ದವನು ಈಗ ಅದ್ರಗ ಅಂತಾನೆ. ದಮ್ಮು, ಅದನ್ನ ಪ್ರೀತಿ ಅಂತ ಕಣೆ. ನೀನ್ ಯಾಕೆ ಸುಮ್ಮನೆ ಉರ್ಕೋತಿದ್ಯಾ? ಅವ್ರು ಗೆದ್ದಿದ್ದಕ್ಕೆ ಖುಷಿ ಪಡು. ಪ್ರಾಣಿ, ಹೀಗೆ ಆದ್ರೆ ಆ ದುರ್ಗಾ ನಮ್ ಕೈ ಮೀರಿ ಹೋಗ್ತಾಳೆ. ಆಮೇಲೆ ಅವಳ ಮುಂದೆ ನಿಂತ್ಕೊಂಡು ಸೆಲೆಟ್ ಹೊಡಿಬೇಕಾಗತ್ತೆ. ಒಂದ್ ಕೆಲಸ ಮಾಡು, ನೀನು ಏನಾದ್ರೂ ಸಾಧನೆ ಮಾಡು, ಆಗ ನೀನೇ ಮೇಲೆ ಇರ್ತೀಯ. ನಿಮ್ಮನ್ ಕಟ್ಕೊಂಡಿದ್ದೀನಲ್ಲ, ಇನ್ನೇನ್ ತಾನೇ ಮಾಡಕ್ಕಾಗತ್ತೆ ನನ್ ಕರ್ಮಕ್ಕೆ. ಲೇ, ಈ ಅಮಾಯಕನ ಮೇಲೆ ಯಾಕೆ ನಿನ್ನ ಪ್ರತಾಪ? ನಾನೇನೇ ಮಾಡ್ದೆ? ರಾಣಿ, ನಿಮಗೆ ಹೀಗೆ ತಿನ್ನೋದೊಂದೇ ಗೊತ್ತಿರೋದಲ್ವಾ? ಅಲ್ಲ, ಆ ಶರತ್ತು ನೋಡ್ರಿ, ಹೆಂಡತಿನ ಎತ್ಕೊಂಡು ಕೆಸರಲ್ಲಿ ಓಡಿ ದೇವಸ್ಥಾನದ ಮೆಟ್ಲು ಹತ್ತದ. ನೀವ್ ಯಾವತ್ತಾದ್ರೂ ನನ್ನನ್ನು ಎತ್ಕೊಂಡಿದ್ದೀರಾ? ಒಂದೆರಡು ಹೆಜ್ಜೆನಾದ್ರೂ ಹೋಗಿದ್ದೀರಾ? ವೇಸ್ಟ್ ಬಾಡಿ ನೀವು. ಲೇ ತಪ್ಪು, ಶರತ ಎತ್ಕೊಂಡಿದ್ದು ದುರ್ಗನ್ನ. ಅವಳನ್ನ ನೋಡೋದಕ್ಕೆ ಎತ್ಕೊಳ್ಳೋದಕ್ಕೆ ಮಲೆಯ ಹೂವಿನ ತರ ಇದ್ದಾಳೆ. ವೆಯ್ಟ್ ಮಿಷಿನ್ ಮೇಲೆ ಅವಳೇನಾದ್ರೂ ನಿಂತ್ರೆ ವೆಯ್ಟ್ ಮಿಷಿನ್ ನಗುತ್ತೆ. ಆದ್ರೆ ನಿನ್ನ ವೆಯ್ಟ್ ಮಿಷಿನ್ ಮೇಲೆ ಇಟ್ರೆ ಅಯ್ಯಯ್ಯಯ್ಯಯ್ಯೋ ಬಿಡಮ್ಮೋ, ಪ್ರಾಣ ಹೋಗುತ್ತೆ ಅಂತ ಕಿರ್ಚುತ್ತೆ. ನಾನೇ ಹೇಳ್ತಿರೋದು. ಲೇ ನೋಡೆ, ದುರ್ಗನ ಎತ್ಕೊಂಡ್ರೆ ಈ ಮೊಬೈಲ್ ಎತ್ಕೊಂಡಂಗಿರುತ್ತೆ. ನಿನ್ನ ಎತ್ಕೊಳ್ಳೋದು ಅಂತಂದ್ರೆ ಕೈಲಿ ಜನರೇಟರ್ ಎತ್ಕೊಂಡಂಗೆ. ಅಕಸ್ಮಾತ್ ನಾನು ಏನಾದ್ರೂ ಟ್ರೈ ಮಾಡಿದ್ರೆ ನಾಳೆ 4 ಜನ ನನ್ನನ್ನು ಎತ್ಕೊಂಡು ಹೋಗಿ ಬರ್ಬೇಕಾಗುತ್ತೆ ಅಷ್ಟೇ. ಏನಂದ್ರೆ? ಅಂದ್ರೆ ನಾನು ದಪ್ಪ ಇದ್ದೀನಿ ಅಂತನಾ? ನಾನು ಹಂಗಂದ ಲೇ ದಪ್ಪ, ನೀನೆಲ್ಲೇ ದಪ್ಪ ಇದೆಯಾ? ಅಯ್ಯೋ ಬೊಳಕು ಬೊಳ್ಳಿ ತರ ಇದೆಯ ಕಡೆ. ನಾನು ಹೇಳಿದ್ದು ನಾನೊಬ್ಬನಿಂದ ಎತ್ತಕ್ಕಾಗೋದಿಲ್ಲ, ಊರಿಂದ ಒಂದು 10 ಜನ ಕರಿಬೇಕು ಅಂತಂದೆ. ನನಗದೆಲ್ಲ ಗೊತ್ತಿಲ್ಲ ಪ್ರಾಣಿ. ಈಗ ನೀವು ನನ್ನನ್ನು ಎತ್ಕೋತೀರಾ? ಎತ್ಕೊಂಡು ರೂಮಲ್ಲೆಲ್ಲ ಓಡಾಡ್ತೀರಾ? ಇಲ್ಲ ಅಂದ್ರೆ ಇವತ್ತು ನಿಮ್ಮನ್ನ ಮಲಗಕ್ ಬಿಡಲ್ಲ. ಎತ್ಕೊಳ್ಳಿ. ಲೇ ದಮ್ಮು, ಸೈನ್ಸ್ ಪ್ರಕಾರ ಇಷ್ಟೇ ಸಣ್ಣ ಪ್ರಾಣಿ ನಾನು, ನೀನು ಇಷ್ಟು ದೊಡ್ಡ ಆನೆ. ಲೇ, ನಿನ್ನ ಎತ್ಕೊಳಕ್ ಹೋದ್ರೆ 4 ಜನ ಬಂದು ನನ್ನನ್ನು ಎತ್ಕೊಂಡು ಮೆರವಣಿಗೆ ಮಾಡ್ಬೇಕಾಗುತ್ತೆ ಸ್ಮಶಾನಕ್ಕೆ. ಯಾವಾಗ ಮಲಕ್ ಹೋಗೆ? ಯಾಕೆ ಮಲಗಬೇಕು ಅಂತ? ಪ್ರಾಣಿ, ಆ ದುರ್ಗಾ ಕೈ ಮೀರಿ ಹೋಗ್ತಿದ್ದಾಳೆ. ಇದನ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಮಗನಿಗೆ ಸಿಗ್ಬೇಕಾಗಿರೋ ಮರ್ಯಾದೆ ಗೌರವ ಎಲ್ಲ ಆ ಶರತ್ತು ಪಾಲಾಗ್ತಿದೆ. ಇದ್ ಯಾಕೆ ಪ್ರಾಣಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಹೋಗಿ ನಿಮ್ಮನ್ನ ಮದುವೆ ಆಗಿದ್ದೀನಲ್ಲ, ನಿಮ್ಮನ್ನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಲೇ, ನೀ ಅಂತ ಕೇಳ್ತದೆ ಕಡೆ. ಲೇ ದಮ್ಮು, ನೀ ಬೈದ್ರೆ ರಾಕ್ಷಸಿ ತರ ಕಾಣಿಸ್ತೀಯ. ಲೇ, ಈ ಧ್ವನಿನಲ್ಲಿ ಮಧುರವಾಗಿದೆ. ಇಡೀ ರಾತ್ರಿ ದಿನ ಈ ನಿನ್ನ ಮಧುರ ಧ್ವನಿ ಕೇಳ್ತಾ ಇರ್ಬೇಕು, ನಾನು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ಬೇಕು ಕಡೆ. ಬೇಡ, ಅದ್ಭುತವಾದ ಕಂಠ ಕಡೆ. ಕೂಗೋಲಿಗೆ ಕರ ಬಸ್ಸಲ್ಲಿ. ದುರ್ಗಾ, ಏನಾಯ್ತು? ಯಾಕಾಗಿ ಓಡಾಡ್ತಾ ಇದೆಯಾ? ನೀ ಪ್ರಾಬ್ಲಮ್? ಅದು ಬಸ್ಸು, ನಾನು ಹೇಗೆ ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ನನ್ನ ಮನಸ್ಸಲ್ಲಿ ಏನೋ ಅಶಾಂತಿ ಕಾಡ್ತಿದೆ, ಏನೋ ಒಂದು ಭಯ ಕೂತಿದೆ ಬಾಸು. ಮುಂದೆ ಏನೋ ಕೆಟ್ಟ ಘಟನೆ ನಡೆಯುತ್ತೇನೋ ಮುನ್ಸೂಚನೆ ಸಿಗ್ತಿದೆ.
ದುರ್ಗಾ, ಇವತ್ತು ಆಕಾಶದಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಜಸ್ಟ್ ಒಂದು ನ್ಯಾಚುರಲ್ ಇವೆಂಟ್ ಅಷ್ಟೇ, ಅದಕ್ಕೆ ನೀನ್ಯಾಕೆ ಇಷ್ಟು ಪ್ಯಾನಿಕ್ ಆಗ್ತಾ ಇದೆಯಾ? ಅಲ್ಲ, ನಿಮ್ಮ ಚಿಕ್ಕಪ್ಪನೇ ಕ್ಲಿಯರಾಗಿ ಹೇಳಿದ್ರಲ್ವಾ ಇದು ದೇವಿ ಮಲ್ಗೋ ಟೈಮ್ ಅಂತ. ನೀನು ಸುಮ್ಮನೆ ನೆಗೆಟಿವ್ ಆಗಿ ಏನೇನೋ ಯೋಚನೆ ಮಾಡ್ತಾ ಇದೆಯಾ. ಜಸ್ಟ್ ರಿಲ್ಯಾಕ್ಸ್ ದುರ್ಗಾ. ಅದು ಹಾಗಲ್ಲ ಬಾಸು, ನನಗೆ ನೋಡು ದುರ್ಗಾ, ನಮ್ಮ ಮನುಷ್ಯನ ಮೆದಲಿದೆಯಲ್ಲ ಅದೊಂಥರ ವಿಚಿತ್ರವಾಗಿ ಕೆಲಸ ಮಾಡುತ್ತೆ. ನಾವು ಮನಸ್ಸಲ್ಲಿ ಏನು ಇಟ್ಕೋಬಾರ್ದು ಅಂತ ಅನ್ಕೊತೀವೋ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀವಿ. ನಮ್ಮ ಮನಸ್ಸಲ್ಲಿ ಏನು ಇಟ್ಕೋಬೇಕು ಅಂತ ಅನ್ಕೊತೀವೋ ಅದು ಉಳಿಯೋದೇ ಇಲ್ಲ. ನೋಡು, ಇವತ್ತು ದೇವಸ್ಥಾನದಲ್ಲಿ ನಡೆದಿದ್ದ ಘಟನೆಗಳಿಂದ, ಅಲ್ಲಿ ನಡೆದಿದ್ದ ಮಾತುಕತೆಗಳಿಂದ ನಿನಗೆ ಇಂಪ್ಯಾಕ್ಟ್ ಆಗಿದೆ. ಅದಕ್ಕೆ ಈ ಥರ ಭಯ ಆಗ್ತದೆ ಅಷ್ಟೇ. ಇಲ್ಲ ಬಾಸು, ಬರೀ ಉಲ್ಕೆ ಬಿದ್ದಿದ್ದಕ್ಕೆ ನಂಗೆ ಭಯ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಏನೋ ಒಂದು ಕೆಟ್ಟದ್ದು ನಡೆಯುತ್ತೆ ಅಂತ ನಂಗೆ ತುಂಬ ಖಚಿತವಾಗಿ ಅನಿಸ್ತಾ ಇದೆ. ಹಾಂ, ನಮ್ಮ ಅಕ್ಕ ಕಳೆದೋಗುವಾಗಲೂ ನಂಗೆ ಇದೇ ಥರ ಸಂಕಟ ಆಗ್ತಿತ್ತು ಬಾಸು. ನಾನು ನಿಮಗೆ ಹೇಗೆ ವಿವರಿಸ್ಲಿ? ಏನೋ ಒಂದು ದೊಡ್ಡ ಅನರ್ಥ ಹಾಗೇ ಆಗುತ್ತೆ ಅಂತ ನಂಗೆ ಅನಿಸ್ತಿದೆ. ದುರ್ಗಾ, ಕಾಮ್ ಡೌನ್. ನೋಡು, ನೀನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದೆಯಾ. ವಿಚಾರಗಳು ನಮ್ಮ ಕಂಟ್ರೋಲ್ ಇಲ್ಲ ಅಂತ ಅಂದಾಗ ಈ ಥರ ಆತಂಕ ಆಗೋದು ಸಹಜನೇ. ನೋಡು, ಇವಾಗ ನೀನು ಏನು ಮಾಡಬೇಕು ಗೊತ್ತಾ? ಜಸ್ಟ್ ಒಂದು 3 ಡೀಪ್ ಬ್ರೀತ್ ತಗೋ, ಒಂದು ಕಡೆ ಆರಾಮಾಗಿ ಕೂತ್ಕೋ. ಅದನ್ನು ಬಿಟ್ಟು ಈ ಥರ ಓವರ್ ಥಿಂಕ್ ಮಾಡಿದ್ರೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಅಷ್ಟೇ. ಹಿತಪುಟ, ಯಾಕೋ ಇನ್ನೂ ಮಲ್ಕೊಂಡಿಲ್ವಾ ನೀನು? ರಾತ್ರಿ ಎಷ್ಟೊತ್ತಾಗಿದೆ? ಯಾಕಂದ ಇಲ್ಲಿ ಕೂತಿದ್ಯಾ? ಅಪ್ಪ ಮತ್ತೆ ದುರ್ಗಾ ನನಗೆ ಕತೆ ಹೇಳ್ತೀನಿ ಅಂದ್ರು, ಬಟ್ ಅವರೆಲ್ಲ ಹೋಗಿದ್ದಾರೆ. ನಾನೀಗ ಅವರಿಗೆ ಕಾಯ್ತಿದ್ದೀನಿ. ಅವ್ರ ಕತೆ ಹೇಳಿದ್ರೆ ನಂಗೆ ನಿದ್ದೆ ಬರಲ್ಲ ಅಪ್ಪಮ್ಮ. ಓ, ಆದರೆ ಅಪ್ಪ ಮತ್ತೆ ದುರ್ಗಾ ಬರೋದು ತುಂಬ ಲೇಟ್ ಆಗುತ್ತೆ ಕಂದ. ಅವರು ಪೂಜೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಏನು ಮಾಡೋದು? ಹಾಂ, ನಮ್ಮ ಹಿತಾಪುಟ್ಟಿಗೆ ಅಪ್ಪಮ್ಮ ಒಂದು ಕತೆ ಹೇಳ್ತಾರೆ, ಓಕೆನಾ? ಬರೀ ಕತೆ ಇಲ್ಲ, ಒಂದು ಸತ್ಯದ ಕತೆ. ಈ ದುರ್ಗಾಪುರದ ದೇವಿ ಇದ್ದಾಳಲ್ಲ, ಆ ದೇವಸ್ಥಾನದ ಶಕ್ತಿಶಾಲಿ ತ್ರಿಶೂಲದ ಕತೆ. ತ್ರಿಶೂಲದ ಕತೆನಾ? ಹಾಗಾದ್ರೆ ಹೇಳಿ ಅಪ್ಪಮ್ಮ. ನಾ ಕತೆ ಹೇಳ್ತಾ ಇರ್ತೀನಿ, ನೀ ಅದನ್ನು ಕೇಳಿಸ್ಕೊಂಡು ಹಾಗೆ ನಿದ್ದೆ ಮಾಡಬೇಕು, ಓಕೆ? ತುಂಬ ವರ್ಷಗಳ ಹಿಂದೆ ಒಂದು ಪುಟ್ಟ ಹುಡುಗಿ, ನಿನ್ ಥರನೇ ಇರುವಂಥ ಒಂದು ಮುದ್ದಾದ ಹುಡುಗಿ ಕಾಡು ಹತ್ರನೇ ಆಟ ಆಡ್ತಾ ಇತ್ತು.